ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಶ್ರೀನಿವಾಸ್ ಮಾತಾಡ್ತಾ ಇರೋದು. ಇವತ್ತಿನ ಹೊಸ ಲಾಗ್ಗೆ ಸ್ವಾಗತ. ಇವತ್ತು ರೈಡ್ ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ನೀವು ಅನ್ಕೋಬೋದು. ಇವತ್ತು ನಾವು ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಮ್ಮೂರಲ್ಲಿ ಇವತ್ತು ಜಾತ್ರೆ ಇದೆ. ಊರಹಬ್ಬ ನೋಡಬೇಕು. ವರ್ಷಕ್ಕೆ ಒಂದೇ ಸತಿ ಅಲ್ವಾ ಬರೋದು. ಊರಹಬ್ಬ ನೋಡಬೇಕು ಅಂತ ಹೋಗ್ತಾ ಇದ್ದೀನಿ. ಆಲ್ರೆಡಿ ನಾನು 30 ಕಿಲೋಮೀಟ್ರು ಮುಂದೆ ಬಂದಿದ್ದೀನಿ ನೆನ್ಮಂಗ್ಲಿಂದ. ಇವಾಗ ನೆನ್ಮಂಗ್ಲ ಟೋಲ್ ಸಿಗುತ್ತೆ. ಟೋಲ್ ಆದಮೇಲೆ ಇನ್ನು ಇಲ್ಲಿಂದ 125 ಕಿಲೋಮೀಟರ್ಸ್ ಇದೆ ನಮ್ಮೂರಿಗೆ. ಚೆನ್ನರಾಯಪಟ್ಟಣ ನಮ್ಮೂರು. ಅಲ್ಲಿಂದ ಗೊಲ್ಲರ ಹೊಸಳ್ಳಿ. ಇದು ನಮ್ಮ 2ನೇ ಟೋಲು, ನೆನ್ಮಂಗ್ಲ ಟೋಲ್. ನಾವು ಹೋಗ್ತಾ ಇರೋ ರೋಡ್ ಬಂದು ಹಾಸನ್ ರೋಡು, ಹಾಸನ್ ಹೈವೇಲಿ. ಹಾಸನ್ ಹೈವೇ ಅಂತೂ ಬೈಕರ್ಸ್ಗಂತೂ ತುಂಬ ಫೇವರು. ಯಾಕಂದರೆ ಮೈಸೂರು ಹೈವೇ ಕ್ಲೋಸ್ ಆಗಿಬಿಡ್ತಲ್ಲ, ಅದಕ್ಕೆ ತುಂಬ ಜನ ಹಾಸನ್ ಹೈವೇನೇ ಬೈಕರ್ಸ್ಗೆ ಎಲ್ಲ ತುಂಬ ಇಷ್ಟ. ನಮ್ಮ ಮುಂದೆ ಒಂದು ಹಿಮಾಲಯ, ಒಂದು ಕ್ಲಾಸಿಕ್, ರಾಯಲ್ ಎನ್ಫೀಲ್ಡ್ ಬೈಕರ್ಸ್ ಹೋಗ್ತಾ ಇದ್ದಾರೆ. ಅವ್ರ ಹಿಂದೆನೇ ಹೋಗ್ತಾ ಇದ್ದೀನಿ. ಇವಾಗ ಕೊನೆಗೂ ಬಂದ್ವಿ. ಇವಾಗ ಒಂದು 20 ಕಿಲೋಮೀಟ್ರ್ ಇದೆ ಚನ್ನರಾಯಪಟ್ಟಣಕ್ಕೆ. ಅಲ್ಲಿಂದ ನಮ್ಮೂರಿಗೆ 12 ಕಿಲೋಮೀಟ್ರ್ ಎಷ್ಟೋ ಇದೆ ಅನಿಸುತ್ತೆ. ಹಳ್ಳಿ ರೋಡಿಗೆ ಬಂದ್ವಿ. ಇಲ್ಲಿಂದ 8 ಕಿಲೋಮೀಟ್ರ್ ಇದೆ ನಮ್ಮೂರಿಗೆ. ವೆದರ್ ಮಾತ್ರ ಸೂಪರಾಗಿದೆ ರೈಡ್ ಮಾಡೋದಕ್ಕೆ. ಹಳ್ಳಿಗೆ ಹೋಗ್ತಾ ಇದ್ರೆ ಏನೋ ಒಂಥರ ಫೀಲು. ಆ ಪ್ರಪಂಚನೇ ಈ ಬೆಂಗಳೂರು ಟ್ರಾಫಿಕ್ಕು ಇದು ಎಲ್ಲ ತಲೆನೋವು. ಅಲ್ಲಿ ಇದ್ದಿದ್ದು ಬೇಜಾರಾಗ್ಬಿಟ್ಟಿರುತ್ತೆ. ಬರೀ ಊರಿಗೆ ಒಂದು ವಾರ ಹಿಂಗೆ ಈ ಥರ ವರ್ಷದಲ್ಲಿ ಒಂದು ವಾರ ಈ ಥರ ಹಬ್ಬಗಳಿಗೆ ಬಂದು ಹೋಗ್ತಾ ಇದ್ರೆ ಏನೋ ಒಂಥರ ಫೀಲು. ಆಮೇಲೆ ಹೋಗಿ ಕೆಲಸ ಮಾಡೋದಕ್ಕೂ ತುಂಬ ಖುಷಿ ಆಗುತ್ತೆ. ಇವಾಗ ನಾನು ಟೌನ್ಗೆ ಹೋಗ್ಬಿಟ್ಟು ಅಲ್ಲಿಂದ ಮನೆಗೇನೋ ಬೇಕಾಗಿತ್ತು ಒಂದು ಸ್ವಲ್ಪ ಐಟಮು ತೊಗೊಂಡು ಇವಾಗ ಊರಿಗೆ ಹೋಗ್ತಾ ಇರೋದು. ಅಲ್ಲಿ ಒಂದು ಸ್ವಲ್ಪ ಲೇಟ್ ಆಗೋಯ್ತು ಟೌನಲ್ಲಿ, ಚನ್ನರಾಯಪಟ್ಟಣ ಟೌನು. ನಾವೇನೇ ಐಟಮ್ ತೊಗೊಬೇಕಂದ್ರೂ ಚನ್ನರಾಯಪಟ್ಟಣಕ್ಕೆ ಬರಬೇಕು. ಇಲ್ಲಿಂದನೇ ಎಲ್ಲ ಐಟಮು ತೊಗೊಂಡೋಗ್ಬೇಕು ನಾನು. ಮತ್ತು ಇವತ್ತು BS7 ಹೈ ಸ್ಪೀಡು ಟಾಪ್ ಸ್ಪೀಡ್ ನೋಡಿದರೆ ಇವತ್ತು ನಿಮಗೇನಿಸ್ತು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. BS7 ಏನು ಗೊತ್ತಾ, 10,000 RPMಗೆ 140 ಹೋಗುತ್ತೆ. ಇನ್ನು 11-12 ಅಲ್ಲಿವರೆಗೂ ರೀಚ್ ಮಾಡ್ಬೋದಾಯಿತು. ಯಾಕಂದರೆ ಫಸ್ಟ್ ಸರ್ವಿಸ್ ಆಗಿದೆಯಲ್ಲ, ಸುಮ್ಮನೆ ಒಂದು 2 ಸರ್ವಿಸ್ ಆಗಿಬಿಟ್ರೆ ಆಮೇಲೆ ಹೆಂಗಾರ ಗಾಡಿನ ಚೆಚ್ಚಾಡ್ಬೋದು. 2ನೇ ಸರ್ವಿಸ್ ಬಂದು 4,000 ಓಡಿಸ್ರಿ ಅಂತ ಹೇಳಿದ್ದಾರೆ. 4,000 ಓಡಿಸಿದ್ಮೇಲೆ 2ನೇ ಸರ್ವಿಸ್ ಆಗುತ್ತೆ. ಆಮೇಲೆ 3ನೇ ಸರ್ವಿಸ್ ಎಷ್ಟು ಅಂತ ಗೊತ್ತಿಲ್ಲ, ಅವ್ರನ್ನೇ ಕೇಳ್ಕೋಬೇಕು. ಇವಾಗ ಕಿಲೋಮೀಟ್ರ್ ಬಂದು 2,772 ಏನೋ ಓಡಿಸಿದ್ದೀನಿ. ಇನ್ನೂ 1,200 ಚಿಲ್ಲರೆ ಏನೋ ಓಡಿಸ್ಬೇಕು. ಇನ್ನು ಈ 2 ಮಂತಲ್ಲಿ ಚೆನ್ನಾಗಿ ಓಡಿಸ್ಬಿಡ್ತೀನಿ.
ಸರ್ವಿಸಿಗೆ ಬಿಡ್ತೀನಿ. ಮತ್ತು ಈ ಗಾಡಿದು ಮೈಲೇಜ್ ಟೆಸ್ಟ್ ಮಾಡಿಲ್ಲ. ಯಾರಿಗಾರ ಮೈಲೇಜ್ ಟೆಸ್ಟ್ ಬೇಕಂದರೆ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಮೈಲೇಜ್ ಟೆಸ್ಟ್ ವೀಡಿಯೋ ಮಾಡ್ತೀನಿ ನಿಮಗೋಸ್ಕರ. ವೆದರ್ ಮಾತ್ರ ತುಂಬ ಅಲ್ಟಿಮೇಟ್. ಈ ಥರ ವೆದರ್ ಇದ್ದರೆ ಎಷ್ಟು 300 ಅಲ್ಲ 400 ಕಿಲೋಮೀಟ್ರ್ ಇದ್ರೂ ಓಡಿಸ್ಬಿಡ್ತೀನಿ ನಾನು ಒಂದೇ ಇದರಲ್ಲಿ. ಖುಷಿ ಆಗುತ್ತೆ ಇಂಥ ವೆದರಲ್ಲಿ ಓಡಿಸ್ಬೇಕಂದ್ರೆ. ಆತ ನೇಗಿಲ್ನ ಎತ್ಕೊಂಡು ಹೋಗ್ತಾ ಇದ್ದಾರೆ. ಇದೇ ಕಲ್ಕೆರೆ, ಈ ಕಲ್ಕೆರೆಯಿಂದ ಲೆಫ್ಟ್ ತೊಗೊಂಡ್ರೆ ನಮ್ಮೂರು. ಅವಾಗಿಂದ ಸೌಂಡು, ಹೆವಿ ಸೌಂಡು ಈ ಮೊಬೈಲ್ ಹೋಲ್ಡ್ರಿಂದ ಗೊಲ 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 ಅನ್ನುತ್ತೆ. ಹೆವಿ ಇದರಿಂದನೇ ಅರ್ಧ ಸೌಂಡ್ ಬರುತ್ತೆ. ಈ ರೋಡಲ್ಲಿ ಹೋದರೆ ನಮ್ಮೂರಿಗೆ ಹೋಗುತ್ತೆ. ಇವಾಗ ಇಲ್ಲಿ ಎಂತಂಗೆ ನಿಲ್ಲಿಸ್ತಾ ಇದ್ದೀನಿ ಅಂದರೆ, ನಮ್ಮ ಫ್ಯಾಮಿಲಿ ಮೆಂಬರ್ಸು ಒಂದು ಸ್ವಲ್ಪ ಜನ ಬರ್ತಾಯಿದ್ದಾರೆ. ಅವ್ರನ್ನ ಕರ್ಕೊಂಡು ಹೋಗಬೇಕು. ಯಾಕಂದರೆ ಇಲ್ಲಿಂದ ನಮಗೆ ಟ್ರಾನ್ಸ್ಪೋರ್ಟು ಎಲ್ಲೂ ಇಲ್ಲ. ಯಾವುದೂ ಆಟೋ ಇರೋಲ್ಲ, ಬಸ್ ಇರೋಲ್ಲ, ಏನೂ ಇರೋಲ್ಲ. ಬಸ್ ಬರುತ್ತೆ 4:15 ಮಾತ್ರ ಬರುತ್ತೆ. ಇವಾಗ ಈ ಗಾಡಿಲೇ 2 ಟ್ರಿಪ್ ಹೊಡಿಬೇಕು. ನಿಮಗೆ ಜಾತ್ರೆ ವೀಡಿಯೋ ಎಲ್ಲ ನಾಳೆ ಬರುತ್ತೆ. ನಾಳೆ ಜಾತ್ರೆ ಸ್ಟಾರ್ಟು. ವೀಡಿಯೋ ಎಲ್ಲ ನಾಳೆ ಇಟ್ಕೊಂಡು ಈ ವಿಡಿಯೋಗೆ ಜಾಯಿನ್ ಮಾಡಿಬಿಡ್ತೀನಿ. ಮತ್ತು ಇಲ್ಲಿ ಸುತ್ತಮುತ್ತ ಹಳ್ಳಿಲೂ ಜಾತ್ರೆಗಳು ನಡೀತೈತೆ. ನೋಡ್ತಾರ, ಇದೇ ತೇರು, ಇದಕ್ಕಿಂತ ನಮ್ಮ ತೇರು ಇನ್ನೂ ದೊಡ್ಡದಾಗಿದೆ. ಜಾತ್ರೆ ಉತ್ಸವ ಮಾತ್ರ ಸಖತ್ತಾಗಿರುತ್ತೆ. ಇಲ್ಲಿ ಸುತ್ತಮುತ್ತ ಹಳ್ಳಿಲೆಲ್ಲ ಜಾತ್ರೆ ಈ ಸತಿ. ಯುಗಾದಿಗೆ 9 ದಿವಸ ಹಿಂದೆನೇ ಬರುತ್ತೆ ಹಬ್ಬ. ಚಿಕ್ಕ ಹುಡುಗರೆಲ್ಲ ನೋಡ್ತವ್ರೆ. ಇದೆಲ್ಲ ರೋಡ್ ಮಸ್ತಾಗಿದೆ. ವ್ಯೂ ಮಾತ್ರ ಸೂಪರಾಗಿರುತ್ತೆ. ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸ್ತಾ ಇದೆಯೋ ಇಲ್ಲೋ ಗೊತ್ತಿಲ್ಲ. ಎದುರುಗಡೆ ಮಾತ್ರ ರೋಡು ಸಕ್ಕತ್ತಾಗಿ ಕಾಣ್ತಾ ಇರುತ್ತೆ ನಮಗೆ. ಇಲ್ಲೇ ಎಲ್ಲ ಲೆಫ್ಟ್ ತೊಗೊಬೇಕು. ನಾಯಿ ಹತ್ರ ಮಾತ್ರ ಹುಷಾರಾಗಿ ಹೋಗಿ. ಅದು ಸ್ಟ್ರೈಟಿಗೆ ಬರ್ತಾ ಇರುತ್ತೆ. ಲೆಫ್ಟ್ ಹೋಗುತ್ತಾ ರೈಟ್ ಹೋಗುತ್ತಾ ಗೊತ್ತಾಗಲ್ಲ. ಆದಷ್ಟು ಸ್ಲೋ ಮಾಡ್ಕೊಳ್ಳಿ. ಪ್ರಾಣಿಗಳು, ಯಾವುದೇ ಪ್ರಾಣಿಗಳು ಬರಲಿ ಸ್ಲೋ ಮಾಡ್ಕೊಬಿಡಿ. ಅದು ನಿಮಗೂ ಸೇಫು, ನಾಯಿಗೂ ಸೇಫು. ಸನ್ಸೆಟ್ ನೋಡ್ಬೋದು ಯಾವ ಥರ ಇದೆ ಅಂತ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಟ್ರಾವೆಲ್ ವಿಡಿಯೋ ಮತ್ತು ಬೈಕ್ ರಿಲೇಟಿವ್ ವಿಡಿಯೋ ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಇವಾಗ ಇಲ್ಲಿ ಮುಂದೆ ಬರುತ್ತಲ್ಲ ದೇವಸ್ಥಾನ, ಇದೇ ದೇವಸ್ಥಾನ. ನಾಳೆ ಫುಲ್ಲು ಇಲ್ಲಿ ಜನ ತುಂಬಿ ಸಾಗರ, ಸಿಕ್ಕಾಪಟ್ಟೆ ಜನ ತುಂಬ್ತಾರೆ ಇಲ್ಲಿ. ಎದುರುಗಡೆ ಏನಿದೆಯೋ ಅದೇ ದೇವಸ್ಥಾನ. ಇಲ್ಲೇ ಜಾತ್ರೆ ನಡೆಯೋದು ನಾಳೆ. ಇವಾಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇವಾಗ ಅದೇನೋ ಪೂಜೆ ಅಂತ ಕೊಡ್ತಾರೆ ಮನೆಯಿಂದ, ಅದೇನೋ ಪೂಜೆ ಎಲ್ಲ ಮಾಡ್ತಾಯಿರ್ತಾರೆ.
ನೋಡವ